ಓಂ ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶು ಪ್ರಣತ ವಿಭವಾಯಾಮನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನ್ಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಭೀಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ. ಓಂ ನಮಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿರೋರ್ಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ವಿಷ್ಣುವಿನ 1000 ರೂಪನಾಮ ಸ್ತೋತ್ರದ 10ನೇ ಪ್ರವಚನ ಬನ್ನಂಚಿಯವರ ನಾಮಚಂದ್ರಿಕೆಯ ಆಧಾರದಲ್ಲಿ 9 ಪ್ರವಚನಗಳು 9 ನಾಮಗಳ ಬಗ್ಗೆ ನಡೆದಿದೆ. ಬನ್ನಂಜಿಯವರ 90ಯ ಹುಟ್ಟುಹಬ್ಬದ ಈ ಚಿಂತನೆಯಲ್ಲಿ 10ನೇ ನಾಮವು 2ನೇ ಶ್ಲೋಕದಿಂದ ಆರಂಭಗೊಳ್ಳಲಿದೆ. ಪುತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಭಗವಂತನನ್ನು 10ನೆಯ ರೂಪವನ್ನು 1000 ರೂಪಗಳಲ್ಲಿ ಪೂತಾತ್ಮ ಅಂತ ಕರೆದಿದ್ದಾರೆ. ಹಿಂದೆ 8ರ ಹೆಸರಾಗಿ ಭೂತಾತ್ಮ ಬಂದಿತ್ತು. ಅದರಂತೆ ಒಂದಕ್ಷರ ಬೇರೆಯಾಗಿ ಪೂತಾತ್ಮ ಭೂತಾತ್ಮ. ಪೂತಃ ಅಂದರೆ ದೋಷರಹಿತನು ಅಂತ ಅರ್ಥ. ಪೂತಃ ದೋಷರಹಿತ, ಪವಿತ್ರನು ಎನ್ನುವ ಅರ್ಥದಲ್ಲಿ. ಹೇಗೆ ಪವಿತ್ರನಾಗ್ತಾನೆ? ದೋಷ ಇಲ್ಲದೇ ಇರುವುದರಿಂದ. ಇದು ಒಂದು ಅರ್ಥದಲ್ಲಿ ಆತ್ಮ ಅಂದರೆ ಅವನು ಸ್ವರೂಪ ಅಂತ ಹೇಳ್ತಾರೆ. ಆತ್ಮ ಸ್ವರೂಪಂ, ಭಗವಂತನ ಸ್ವರೂಪವು ಶುದ್ಧವಾಗಿದೆ, ದೋಷರಹಿತವಾಗಿದೆ ಎನ್ನುವ ಅರ್ಥದಲ್ಲಿ. ಇನ್ನೊಂದು ಅರ್ಥ ಹೇಳ್ತಾರೆ ತ್ರಿಗುಣಾತೀತಶ್ಚ, 3 ಗುಣಗಳಿಂದ ದೂರನಿದ್ದಾನೆ ಅಂತ. ಸತ್ವರಜಸ್ಸು ತಮಸ್ಸು ಇದು ಪ್ರಾಕೃತವಾದ ಗುಣಗಳು, ಅದು ಜೀವರಲ್ಲಿ ನೆಲೆಗೊಂಡಿವೆ, ದೇವನಲ್ಲಿ ಇಲ್ಲ ಅಂತ. ಹೀಗೆ 2 ಅರ್ಥದಲ್ಲಿ. ಮತ್ತೊಂದು ಅರ್ಥ ಭೂತಶ್ಚಾಯಂ ಆತ್ಮ, ಇವನು ಪವಿತ್ರನೂ ಮತ್ತು ಆತ್ಮನೂ ಆಗಿದ್ದಾನೆ. ಆತ್ಮಶಬ್ದಕ್ಕೆ ಹಿಂದೆ ಅರ್ಥ ಬರೆದಿದ್ದಾರೆ ಭೂತಾತ್ಮದಲ್ಲಿ ಸ್ವಾಮಿ ಅಂತ ಹೇಳಿ, ಅದನ್ನು ನೆನಪಿಟ್ಟುಕೊಳ್ಬೇಕು. ಆತ್ಮಶಬ್ದವು ಸ್ವಾಮಿತನವನ್ನು, ಒಡೆತನವನ್ನು ಹೇಳುತ್ತದೆ ಅಂತ. ಹಾಗಾಗಿ ಇವನು ಶುದ್ಧನೂ ಒಡೆಯನೂ ಆಗಿದ್ದಾನೆ, ಶುದ್ಧನಾದ ಒಡೆಯನಿದ್ದಾನೆ ಎನ್ನುವ ಅರ್ಥದಲ್ಲಿ. ಅದರಂತೆ ಭೂತಾಶ್ಚ ಅನೇನ ಸರ್ವೇಪಿ ಆತ್ಮಾನಃ, ಆತ್ಮರು ಅಂದರೆ ಜೀವರು, ಅವರೆಲ್ಲರೂ ಇವನಿಂದಾಗಿ ಪವಿತ್ರರಾಗಿದ್ದಾರೆ, ಶುದ್ಧರಾಗಿದ್ದಾರೆ. ಭಗವಂತನಿಂದಾಗಿ ಜೀವರಿಗೆ ಶುದ್ಧತೆ. ದೇವರು ಅವರೊಳಗಿಲ್ಲ ಅಂತಾದರೆ ಅವರು ಅಶುದ್ಧರು. ಅಂದರೆ ಪ್ರತಿಬಿಂಬರಲ್ಲಿ ಪ್ರತಿನಿತ್ಯವೂ ಭಗವಂತನ ಸದಾಕಾಲವೂ ಸನ್ನಿಧಾನ ಇದೆ. ಯಾಕೆಂದರೆ ಅವನು ಬಿಂಬನಾದ್ದರಿಂದ ಅಂತ. ಪೂತಾನಿ ಆಪ್ನೋತಿ ಚ ಅಯಂ, ಆತ್ಮಶಬ್ದಕ್ಕೆ ಹೆಚ್ಚಾಪ್ನೋತಿ ಯದಾ ದತ್ತೆ ಹೆಚ್ಚಾತ್ಯ ವಿಷಯಾನಿಹ ಹೆಚ್ಚಾಸ್ಯ ಸಂತತೋ ಭಾವ ತಸ್ಮಾತ್ ಆತ್ಮೇತಿ ಭಣ್ಯತೆ ಅಂತ ಮಹಾಭಾರತ ಅರ್ಥವನ್ನು ಕೊಟ್ಟಿದೆ. ಆಪ್ನೋತಿ ಇತಿ ಆತ್ಮ ಅಂತ. ಇವನು ಪೂತಾನ್ ಆಪ್ನೋತಿ, ಒಳ್ಳೆಯದನ್ನೇ ಪವಿತ್ರವಾದ ವಸ್ತುಗಳನ್ನೇ ವ್ಯಾಪಿಸಿರುತ್ತಾನೆ. ಪವಿತ್ರಾಣಾಂ ಪವಿತ್ರಂ ಯಹ ಮಂಗಲಾನಾಂಚ ಮಂಗಲಂ ಅಂತ ಹೇಳಿಕೊಂಡು ಆರಂಭದಲ್ಲಿ ಅದನ್ನು ಕೇಳಿದ್ರು.
ಆ ಚಿಂತನೆ ಬಂದಿತ್ತು. ಹಾಗಾಗಿ ಪೂತಾನ್ ಹೇಳಿದ್ದಕ್ಕೆ ಇನ್ನೊಂದು ಅರ್ಥ ಬರೀತಾರೆ, ಪೂತಾನ್ ಮತ್ತು ಪೂತಾನಿ ಚ ಆದತ್ತೇ ಚ ಅಯಂ, ಶುದ್ಧರಾದವರನ್ನು ಮತ್ತು ಶುದ್ಧವಾದವುಗಳನ್ನು ಇವನು ಸ್ವೀಕಾರ ಮಾಡ್ತಾನೆ. ಎರಡನೇ ಅರ್ಥ ಆದತ್ತೇ ಇತಿ ಆತ್ಮ ಅಂತ, ಮೊದಲಿಗೆ ಆಪ್ನೋತಿ ಇತಿ ಆತ್ಮ ಅಂತ. ಹಾಗಾಗಿ ಇಲ್ಲಿ ಅವನು ಒಳ್ಳೆಯವರನ್ನು ಮತ್ತು ಒಳ್ಳೆಯದ್ದನ್ನು, ಶುಭಂ ಪಿಬತ್ಯಸೋ ನಿತ್ಯಂ ನಾ ಶುಭಂ ಸ ಹರಿಪ್ಯವೇತ್ ಅಂತ ಹೇಳಿದ ಹಾಗೆ ಸಜ್ಜನರನ್ನು, ಒಳ್ಳೆಯವರನ್ನು, ಪವಿತ್ರರನ್ನು, ದೋಷರಹಿತರನ್ನು, ಮತ್ತೆ ಹೇಳ್ತಾ ಹೋದಾಗಿ ತ್ರಿಗುಣಾತೀತರನ್ನು, ಅಂದರೆ ಮುಕ್ತರು ತ್ರಿಗುಣಾತೀತರಿದ್ದಾರೆ. ಹೀಗಾಗಿ ಮತ್ತೊಂದು ಅರ್ಥ ಇಲ್ಲಿ ಪೂತಾನ್ ಆದತ್ತೆ, ಪೂತಾನಿ ಆದತ್ತೆ ಅಂತ ಪ್ರತ್ಯೇಕವಾದ ಅರ್ಥಗಳು ಲೆಕ್ಕಾಚಾರದಲ್ಲಿ. ಪೂತಾನಾಮಾತ್ಮ ಅಂತರ್ಯಾಮಿ ಚಾಯಂ, ಎಲ್ಲ ಪವಿತ್ರಾತ್ಮರದ್ದೂ ಸಹ ಅಂತರ್ಯಾಮಿಯಾಗಿದ್ದಾನೆ. ಪವಿತ್ರಾತ್ಮರು ಅನ್ನುವಲ್ಲಿ ದೋಷರಹಿತರಾಗಿ ಪವಿತ್ರಾತ್ಮರಾಗಿದ್ದುಕೊಂಡು ಅಂತ ಹೇಳಿಕೊಂಡ್ರೆ ಮುಕ್ತರನ್ನು ಚಿಂತನೆ ಮಾಡಿದರೆ, ಮುಕ್ತರಲ್ಲಿ ಅಂತರ್ಯಾಮಿಯಾಗಿದ್ದಾನೋ ಇಲ್ಲವೋ ಅಂತ ಬಹಳ ದೊಡ್ಡದಾದ ಪ್ರಶ್ನೆ. ಎಂ ಪ್ರೇತೆ ವಿಚಿಕಿತ್ಸಾ ಅಂತ ಹೇಳಿಕೊಂಡು ನಚಿಕೇತನ ಚಿಂತನೆಯಲ್ಲಿ ಯಮನ ಉತ್ತರದಲ್ಲಿ ಬಂದದ್ದು. ಹಾಗಾಗಿ ಮುಕ್ತರಿಗೂ ಇವನು ಸ್ವಾಮಿಯಾಗಿ ಅಂತರ್ಯಾಮಿಯಾಗಿ ಇದ್ದಾನೆ ಅನ್ನುವ ಅರ್ಥದಲ್ಲಿ ಇಲ್ಲಿ ಅಂತರ್ಯಾಮಿ ಅಂತ ಅರ್ಥವನ್ನು ಆತ್ಮಶಬ್ದಕ್ಕೆ ಕೊಟ್ಟಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಆತ್ಮಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ ಕೊಟ್ಟದ್ರೆ ಇನ್ನೊಂದು ಅರ್ಥ ಆಗ್ತದೆ. ಆಗ ಮುಕ್ತರಿಗೆ ಸ್ವಾಮಿಯು ಇದ್ದಾನೆ ಅಂತ. ಪೂತೇಶು ಚ ಆತ್ಮ ಮನಃ ಯಸ್ ಅಸ್ಯ, ಇನ್ನು ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಉಂಟಲ್ಲ, ಉತ್ತರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ ಎನ್ನುವಲ್ಲಿ. ಹಾಗಾಗಿ ಮನಸ್ಸು ಎನ್ನತಕ್ಕ ಅರ್ಥವನ್ನಿಟ್ಟುಕೊಂಡಾಗ ಇವನಿಗೆ ಮನಸ್ಸು ಇದೆ. ಯಾರ ಮೇಲೆ? ಪೂತಾತ್ಮನ ಮೇಲೆ, ಪೂತರ ಮೇಲೆ. ಭೂತೇಶು ಚ ಆತ್ಮ, ಪವಿತ್ರರಲ್ಲಿ, ಶುದ್ಧರಲ್ಲಿ, ಮುಕ್ತರಲ್ಲಿ, ಒಳ್ಳೆಯವರಲ್ಲಿ ಇವನಿಗೆ ಒಳ್ಳೆಯ ಮನಸ್ಸು, ಪ್ರೀತಿ ಇದೆ. ದುಷ್ಟರಲ್ಲಿ ಅಂತಹ ವಿಷಯದ ಮನಸ್ಸು ಇಲ್ಲ ಎನ್ನುವ ಅರ್ಥಕ್ಕೆ. ಮತ್ತೊಂದು ಕೊನೆಯ ಅರ್ಥದಲ್ಲಿ ಕೊಡ್ತಾರೆ, ಪೂರ್ಣಃ ತತಶ್ಚಾಯಂ ಆತ್ಮ. ಬಹಳ ಪೂರ್ವವಾದ ಒಂದು ಅರ್ಥ. ಪೂತಾತ್ಮ ಅನ್ನುವಲ್ಲಿ ಪೂ ಮತ್ತು ತ ಇದನ್ನು ಪ್ರತ್ಯೇಕ ಮಾಡಿದ್ದ ಅಕ್ಷರ. ಪೂ ಎನ್ನುವುದಕ್ಕೆ ಪೂರ್ಣ ಅಂತ ಅರ್ಥ, ತಾ ಎನ್ನುವುದಕ್ಕೆ ತತ ಅಂತ ಅರ್ಥ. ವ್ಯಾಪ್ತನೂ ಇದ್ದಾನೆ, ಪೂರ್ಣನೂ ಇದ್ದಾನೆ. ಪೂರ್ಣನಾಗಿ ವ್ಯಾಪ್ತನಾಗಿರುವುದು ಅತ್ಯಂತ ಅಪೂರ್ವವಾದ ಚಿಂತನೆ. ಅಂತಹ ಇವನು ಆತ್ಮನು, ಅಂತಹ ಸ್ವರೂಪವುಳ್ಳನು. ಪೂತಸ್ವರೂಪನು, ಪೂರ್ಣಸ್ವರೂಪನು, ತತಸ್ವರೂಪನು. ಪೂ ಆತ್ಮ ತ ಆತ್ಮ ಅಂತ ಹೇಳಿ ಪೂತಾತ್ಮ ಅಂತ ಒಂದೊಂದು ಅಕ್ಷರಕ್ಕೆ ಪೂಹು ಎನ್ನುವುದು ಬೇಕಾದರೆ ಮಾಡಿಕೊಂಡ್ರೆ ವಿಸರ್ಗಲೋಪವನ್ನು ತಕಾರಕ್ಕೆ ಕೊಡಬಹುದು. ಈ ರೀತಿಯಾಗಿ ಪೂಹು ಆತ್ಮ, ತಹ ಆತ್ಮ ಅಥವಾ ತತಾತ್ಮ ಅಂತ ಅರ್ಥದಲ್ಲಿ ಭೂತಾತ್ಮ ಎನ್ನುವಲ್ಲಿ ತಕಾರಕ್ಕೆ ಸಮಾನೇ ಲೋಪ ಅಂತ ಅರ್ಥ ಮಾಡಿಕೊಂಡಾಗ ಎರಡಕ್ಷರದಲ್ಲಿ ಒಂದು ಅಕ್ಷರ ತಾತ್ಮ, ತತಾತ್ಮ ತಾತ್ಮ ಆದತ್ತು. ಹೀಗೆ ಪೂ ಮತ್ತು ಆತ್ಮ ಮತ್ತು ತಾ ಮತ್ತು ಆತ್ಮ ಅಂತ ಹೇಳಿ ಭಾಳ ಸುಂದರವಾದ ಭಗವಂತನ ಚಿಂತನೆಯನ್ನು ಅಕ್ಷರದ ನೆಲೆಯಲ್ಲಿ ಆಚಾರ್ಯರು ಪೂರ್ಣಾತ್ಮನನ್ನಾಗಿ ವ್ಯಾಪ್ತನನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ನಾಮ ಚಿಂತನೆ ಪರಮಾತ್ಮ ಎನ್ನುವುದು ಅದ್ಭುತವಾದಂತಹ ನಾಮ ಇದು. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಕಥ್ಯತೆ ಅಂತೇಳಿ ಪುರಾಣಗಳು ಭಗವಂತನನ್ನು ಪರಮಾತ್ಮ ಅಂತ ಕರೀತಾರೆ ಜ್ಞಾನಿಗಳು ಅಂತ ಹೇಳ್ತಾರೆ. ಅದ್ಭುತವಾದಂತಹ ಶಬ್ದ ಪರಮಾತ್ಮ ಶಬ್ದ. ಭಗವಂತನಲ್ಲಿ 1000 ರೂಪಗಳಲ್ಲಿ ಒಂದಕ್ಕೆ ಪರಮಾತ್ಮ ಅಂತಲೇ ಹೆಸರು, ಇನ್ಯಾವ ರೂಪಕ್ಕೂ ಅಂತ ಹೆಸರು ಇಲ್ಲ. ಪರಮಾತ್ಮ ಹೆಸರು 1000 ರೂಪದಲ್ಲಿ ಒಂದೇ, 24ರಲ್ಲಿ ಇಲ್ಲ, 51ರಲ್ಲಿ ಇಲ್ಲ, ಮತ್ಸ್ಯಾದಿಗಳಲ್ಲಿ ಬರುವುದಿಲ್ಲ. ಹಾಗಾಗಿ ಅದ್ಭುತವಾದಂಥ ನಾಮ ಚಿಂತನೆ ಪರಮಾತ್ಮನೇ ನಮಃ ಅನ್ನುವಂಥದ್ದು ಎಲ್ಲರೂ ಇಷ್ಟಪಡತಕ್ಕಂಥ ನಾಮ ಅದು. ಇದಕ್ಕೆ ಆತ್ಮಶಬ್ದಕ್ಕೆ ಬಹಳಷ್ಟು ಅರ್ಥಗಳು ಬರಲಿಕ್ಕೆ ಹೋಗಿ ಮತ್ತು ಆತ್ಮಶಬ್ದ ಕಡಿತವಾದದ್ದು ಭಗವಂತನ ಚಿಂತನೆಯನ್ನು ನಾನು ಪರ್ವ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ. ಅಧಿಕ ಮಾಸದ ಯಾದಿಯಲ್ಲೇನೆ ಅದನ್ನು ಕೊಟ್ಟಿರಿದ್ದೇನೆ. ದೇವರಿಗೆ ಅರ್ಚನೆ ಮಾಡಲಿಕ್ಕೆ ಆತ್ಮಶಬ್ದದಲ್ಲಿ ಆಗ್ತದೆ ಅಂತ. ಅದು 101 ನಾಮಗಳಲ್ಲಿ ಭಗವಂತನ 1000 ರೂಪಗಳಲ್ಲಿ ಬಂದಿವೆ ಅಂತ ಪಟ್ಟಿ ಮಾಡಿದ್ದೇನೆ. ಹಾಗಾಗಿ ಪರಮಾತ್ಮ ಸರ್ವ ಪರಮಾಣಾಂ ಬ್ರಹ್ಮಾದೀನಾಮಾತ್ಮ, ಬಹಳ ಅದ್ಭುತವಾದ ಒಂದು ಅರ್ಥ. ಪರಮಾಣಾಂ ಆತ್ಮ ಅಂತ ಅನುಸಂಧಾನ ಮಾಡಲಿಕ್ಕೆ ಪರಮಾತ್ಮ ಅಂತ ಯಾಕೆ ಹೇಳ್ತಾರೆ ಕೇಳಿದರೆ, ಅವನು ಪರಮರ ಸ್ವಾಮಿ ಅಂತ. ಯಾರು ಪರಮರು? ಪರಮರು ಅಂದರೆ ಬ್ರಹ್ಮಾದಿಗಳು, ಅತ್ಯಂತ ಎತ್ತರದಲ್ಲಿರುವವರು ಬ್ರಹ್ಮಾದಿಗಳು. ಆದ್ದರಿಂದ ಪರಮಾಣಾಂ ಬ್ರಹ್ಮಾದೀನಾಂ ಆತ್ಮ. ಆತ್ಮ ಅಂದರೆ ಹಿಂದೆ ಬಂದಿದೆ, ಅಂತರ್ಯಾಮಿ ಅಂತೂ ಅರ್ಥ ಬಂದಿದೆ.
ಒಂದು ಅರ್ಥ ಏನಾಯ್ತು ಈಗ? ಪರಮಾಣಾಂ ಬ್ರಹ್ಮಾದೀನಾಂ ಆತ್ಮ ಅಂತರ್ಯಾಮಿ, ಪರಮಾಣಾಂ ಆತ್ಮ ಬ್ರಹ್ಮಾದೀನಾಂ ಆತ್ಮ ಸ್ವಾಮಿ. ಹೀಗೆ ಎರಡು ಅರ್ಥ ಒಂದರಲ್ಲಿ ನೆಲೆಗೊಂಡಿದೆ. ಇನ್ನೊಂದು ಶಬ್ದ ಎರಡು ಇರಲಿಕ್ಕೆ ಹೋಗಿ ಅದನ್ನು ಕರ್ಮಧಾರಯದಲ್ಲಿ ಹೇಳಲಿಕ್ಕೆ ಆಗ್ತದೆ. ಆದ್ದರಿಂದ ಪರಮಶ್ಚಾಯಂ ಆತ್ಮ ಚ ಅಂತೇಳಿ, ಪರಮಶ್ಚಾಸು ಆತ್ಮ ಚ, ಪರಮಶ್ಚಾಯಂ ಆತ್ಮ, ಈ ಆತ್ಮನು ಇವನು ಪರಮನು, ಉಳಿದ ಆತ್ಮನು ಅಪರಮನು. ಅಂದರೆ ಅವನು ಜೀವನು, ಆತ್ಮಶಬ್ದ ಜೀವನಿಗೂ ಪ್ರಯೋಗ ಉಂಟು, ಆತ್ಮಶಬ್ದ ದೇವರಿಗೂ ಪ್ರಯೋಗ ಉಂಟು. ಹಾಗಾಗಿ ಆತ್ಮಶಬ್ದ ಜೀವನು ಅಂದಾಗ ಅವನು ಅಪರಮನು, ಅವನು ಉತ್ತಮನಿಲ್ಲ, ಅವನು ಪರಮನಲ್ಲ, ಅವನು ಅಧಮನಿದ್ದಾನೆ, ಒಟ್ಟಾರೆ ಅಪರಮನಿದ್ದಾನೆ, ಪರಮನಾಗಿ ಇಲ್ಲ, ಅವನು ಪರಮ ವಿರುದ್ಧನಾಗಿದ್ದಾನೆ. ಪರಮನೊಬ್ಬನೇ ಭಗವಂತ, ಪರಮಶ್ಚ ಅಯಂ ಆತ್ಮ ಅಂತೇಳಿ ಹಾಗೂ ಒಂದು ಅರ್ಥ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ಅರ್ಥವನ್ನು, ಮೂರನೇ ಅರ್ಥವನ್ನು ತೋರಿಸಿದ್ರು. ಇನ್ನು ಪರಮ ಶಬ್ದಕ್ಕೆ ಒಂದು ಭಾಳ ಸುಂದರವಾದ ಇನ್ನೊಂದು ಅರ್ಥ, ಪರಮ ಏಷಾಂತೆ ಪರಮಾಹ. ಈಗ ಪರಮಾದಿಗಳ ಸ್ವಾಮಿ ಅಂತ ಅರ್ಥ ಕೊಟ್ಟರೆ ಅಲ್ಲ, ಪರಮರು ಬ್ರಹ್ಮಾದಿಗಳು ಅಂತ ಹೇಳಿದ್ರಿ ಅಲ್ಲ, ಪರಮರು ಬ್ರಹ್ಮಾದಿಗಳು ಯಾಕೆ ಆಗ್ತಾರೆ ಕೇಳಿದರೆ ಭಾಳ ಚಂದವಾದಂಥ ಒಂದು ವಿಂಗಡಣೆ. ಇಲ್ಲಿ ಮಾ ಶಬ್ದ ಉಂಟು. ಮಾ ಅಂದರೆ ಇಂದಿರಾ, ಲೋಕಮಾತಾ, ಮಾ ಅಂತ ಲಕ್ಷ್ಮಿ, ಅವಳು ಪರ, ಉತ್ತಮಳು. ಯಾರಿಗೆ ಲಕ್ಷ್ಮಿ ಉತ್ತಮಳೋ ಅವರು ಪರಮರು. ಪರಮ ಯೇಷಾಂ ತೇ ಪರಮಾಹ ಬ್ರಹ್ಮಾದಯ ಅಂತ ಅರ್ಥ. ಬ್ರಹ್ಮಾದಿಗಳಿಗೆಲ್ಲ ಲಕ್ಷ್ಮಿ ಉತ್ತಮಳಿದ್ದಾಳೆ. ಆದ್ದರಿಂದ ಲಕ್ಷ್ಮಿ ಯಾರಿಗೆ ಉತ್ತಮರಿದ್ದಾರೋ ಅಂತ ಪರಮರಿಗೆ ಸ್ವಾಮಿ ಅಂತ ಹೇಳ್ತಾರೆ. ಹಾಗಾದರೆ ಲಕ್ಷ್ಮಿಗೇನು? ಅದಕ್ಕೆ ಉತ್ತರ ಕೊಡ್ತಾರೆ ಇಲ್ಲಿ, ಸ್ವಯಂಚ ಮಾಯಾ ಅಪಿಪರಹ, ಸ್ವಯಂಚ ಮಾಯಾ ಅಪಿಪರಹ. ಇಲ್ಲಿ ಮಾ ಅಂತ ಉಂಟಲ್ಲ, ಮಾಯಾ ಪರಹ ಪರಮಃ, ಹಾಗೆ ಅರ್ಥ ಮಾಡಲಿಕ್ಕೆ. ಪರಮಶ್ಚಾಯಂ ಆತ್ಮ ಅಂತ ಹೇಳಿದ್ದಲ್ಲಿ ಪರಮ ಯಾಕಿವನು ಕೇಳಿದರೆ, ಇವನು ಮಾಯಾಪರಹ, ಲಕ್ಷ್ಮಿಗಿಂತಲೂ ಮಾಯಾಪಿಪರಹ, ಲಕ್ಷ್ಮಿಗಿಂತಲೂ ಮಿಗಿಲಾಗಿದ್ದಾನೆ. ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಮಿಗಿಲಾಗಿದ್ದಾಳೆ, ಇವನು ಲಕ್ಷ್ಮಿಗೂ ಮಿಗಿಲಾಗಿದ್ದಾನೆ. ಹಾಗಾದರೆ ಏನಾಯಿತು? ಸರ್ವಪ್ರಥಮನು ಆಯಿತು, ಸರ್ವಪರಮನು ಅಂತ ಅರ್ಥ ಆಯ್ತು, ಎಲ್ಲಕ್ಕಿಂತ ಮಿಗಿಲಾದವನು ಅಂತ ಅರ್ಥ ಆಯಿತು. ಇನ್ನೊಂದು ಅರ್ಥ, ಪಾಂತೀತಿ ಪಾಹ ಲೋಕಪಾಲಾಹ. ಪಾ ಎನ್ನುವ ಅಕ್ಷರ ಉಂಟು, ಅದು ಪಾಲನೆ ಧಾತ್ವರ್ಥದಲ್ಲಿ ಬಂದಿದೆ. ಪಾಲಕರು ಅಂತ ಅರ್ಥ. ಯಾವ ಪಾಲಕರು? ಲೋಕಪಾಲಕರು ಅಂತ ಅರ್ಥ. ಲೋಕಪಾಲಕರು ಯಾರು? ಬ್ರಹ್ಮಾದಿಗಳು, ಬ್ರಹ್ಮಾದಯ. ಬ್ರಹ್ಮ ಯಾವ ಲೋಕಕ್ಕೆ ಅಧಿಪತಿ ಮಾರಾಯರೇ ಕೇಳಿದರೆ, ನಮಗೆ ಇಂದ್ರಾದಿಗಳು ಮಾತ್ರ ಗೊತ್ತಿರುವುದು 8 ಲೋಕಕ್ಕೆ, ಬ್ರಹ್ಮ 10ನೇ ಲೋಕಕ್ಕೆ. ಬ್ರಹ್ಮಣೇ ಊರ್ಧ್ವಲೋಕಾಧಿಪತೆಯೇ ಅಂತ ಆವರಣದಲ್ಲಿ ಹೇಳಲಿಕ್ಕೆ. ಹಾಗೆ ಶೇಷಾಯ, ಅವನು ಅಧೋಲೋಕಾಧಿಪತಿ ಅಂತೇಳಿ ಶೇಷ ಬ್ರಹ್ಮರನ್ನು ಸೇರಿಸಿಕೊಂಡಾಗ 10 ಆಗ್ತದೆ. ಇಂದ್ರಾದಿಗಳು ಅಷ್ಟದಿಕ್ಪಾಲಕರ ಜೊತೆಯಲ್ಲಿ ಬ್ರಹ್ಮ ಅತ್ಯಂತ ಎತ್ತರದವ. ಹಾಗಾಗಿ ಪಾಂತೀತಿಪಾಹ ಲೋಕಪಾಲ ಅಂದಾಗ ಬ್ರಹ್ಮಾದಯ. ತೇಷಾಂ ಅವರಿಗೆ ರಮಾಯಾಶ್ಚ ಅಯಂ ಆತ್ಮ. ಅಲ್ಲಿಗೆ ಮುಂದುವರಿಸುತ್ತಾ, ಪಾ ಅಂದರೆ ಪರರಿಗೆ, ಲೋಕಪಾಲಕರಿಗೆ, ಪಾ ಆದ ನಂತರ ರಮಾ ಉಂಟು, ಲಕ್ಷ್ಮಿಗೆ, ಅವರೆಲ್ಲರಿಗೂ ಸಹ ಆತ್ಮ ಸ್ವಾಮಿಯು, ಆನಂತರ ಆತ್ಮ ಅಂತರ್ಯಾಮಿಯು, ಅವರೆಲ್ಲರಿಗೂ ಸಹ ಆತ್ಮೀಯನು ಎನ್ನುವ ಅರ್ಥದಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ. ಇನ್ನು ಪರವಿಷಯ ಪ್ರಮ ಯಶಾಂತೆ ಪರಮಾಹ ಅಂತ ಒಂದು ಅರ್ಥ. ಪರನ ವಿಷಯದಲ್ಲಿ, ಪರಮಾತ್ಮನ ದೇವರ ವಿಷಯದಲ್ಲಿ ಯಾರಿಗೆ ಮಾ ಅಂದರೆ ಜ್ಞಾನ. ಯಾವ ಜ್ಞಾನ? ಪ್ರಮಾಜ್ಞಾನ, ಉತ್ತಮ ಜ್ಞಾನ, ಸ್ಪಷ್ಟ ಜ್ಞಾನ, ಎಚ್ಚರದ ಜ್ಞಾನ, ಯಾರಿಗೆ ತಪ್ಪಿಲ್ಲದ ಜ್ಞಾನ ಉಂಟೋ ಅವರು ಪರಮರು. ಅವರು ಯಾರಾಗ್ಬೋದು ನಮಗೆ? ಬ್ರಹ್ಮಾದಿಗಳು. ವಾಸ್ತವವಾಗಿ ಬ್ರಹ್ಮಾದಿಗಳು ಅನ್ನುವಲ್ಲಿ ಲಕ್ಷ್ಮಿಗೆ ಉತ್ತಮವಾದ ಜ್ಞಾನ ಇದೆ, ತಪ್ಪು ಕಲ್ಪನೆ ಇಲ್ಲ. ಬ್ರಹ್ಮನಿಗೆ ಪರವಿಷಯದಲ್ಲಿ ತಪ್ಪು ಕಲ್ಪನೆ ಇಲ್ಲ. ಬ್ರಹ್ಮನ ರಾಣಿಗೆ, ಬ್ರಹ್ಮಾಣಿಗೆ, ಸರಸ್ವತಿಗೆ ಪರವಿಷಯದಲ್ಲಿ ತಪ್ಪು ಕಲ್ಪನೆ ಇಲ್ಲ. ಅದನ್ನು ಪರ, ಉತ್ತಮವಾದ ಪ್ರಮ ಜ್ಞಾನ ಅಥವಾ ಪರವಿಷಯ ಪ್ರಮ ಉಳ್ಳವರು ಯಾರು ಕೇಳಿದರೆ ಲಕ್ಷ್ಮಿ, ಬ್ರಹ್ಮರುದ್ರರು, ಬ್ರಹ್ಮ ಮತ್ತು ಸರಸ್ವತಿಯರು, ಅದರಂತೆ ವಾಯುದೇವರಿಗೂ ತಪ್ಪು ಕಲ್ಪನೆ ಇಲ್ಲ. ವಾಯು ಅವನ ಮಡದಿ ಭಾರತಿಗೂ ತಪ್ಪು ಕಲ್ಪನೆ ಇಲ್ಲ. ಅದನ್ನ ಪರವಿಷಯದಲ್ಲಿ ಭ್ರಮ ಅಲ್ಲ, ಪ್ರಮ ಶುದ್ಧವಾದ ಎಚ್ಚರ ಯಾರಿಗೆ ಉಂಟು ಅವರು ಪರಮರು ಅಂದಾಗಿ 5 ಜನ ಸಿಗ್ತಾರೆ ನಮಗೆ. ಇವರನ್ನು ಪರಶುಕ್ಲತ್ರಯರು ಅಂತ ಕರೀತಾರೆ. 3 ಗುಂಪು, ರಮೆಯ ಗುಂಪು ಒಂದು, ಬ್ರಹ್ಮ ವಾಯುಗಳ ಗುಂಪು ಒಂದು, ಸರಸ್ವತಿ ಭಾರತೀಯರ ಗುಂಪು ಒಂದು. ಅವರು ಸಮಾನರಾದ್ದರಿಂದ ಈ 5 ಜನರು ಪರಮನಾಗ್ತಾರೆ. ಆದ್ದರಿಂದ ಆ ಅರ್ಥವನ್ನು ಸಹ ನೀವು ಮೊದಲಿಂದ ತಂದರೆ ಪರಮಾಣಾಂ ಬ್ರಹ್ಮಾದೀನಾಂ ಅಂತ ಹೇಳಿದರೆ ಅಲ್ಲಿ ಕೇಳುವಾಗ ಬ್ರಹ್ಮಶಬ್ದ ರಮಾದೀನಾಂ ಅರ್ಥ ಮಾಡಿಕೊಂಡಾಗ ಆರಂಭದಲ್ಲಿ ರಮಾ ಬ್ರಹ್ಮವಾಯು ಸರಸ್ವತಿ ಭಾರತೀ ನಾಂ ಅಂತ ಅರ್ಥ ಆಗ್ತದೆ.
ಪರಮಾಶ್ಚ ಅನೇನ ಸರ್ವೇಪಿ ಆತ್ಮಾನಃ. ಇನ್ನೂ ಒಂದು ಅರ್ಥ ಕೊಡೋದಾದರೆ ಪರಮಾಶ್ಚ ಉತ್ತಮವಾದ ಜ್ಞಾನವುಳ್ಳವರು ಆಗಿದ್ದಾರೆ ಅಂತ ಅರ್ಥ ಅಲ್ಲಿ ಕೊಟ್ಟದ್ದು. ಅನೇನ ಸರ್ವೇಪಿ ಆತ್ಮಾನಃ, ಎಲ್ಲ ಜೀವರು ಭಗವಂತನಿಂದಾಗಿ ಉತ್ತಮ ಜ್ಞಾನವನ್ನು ಪಡೆಯುವವರು ಯೋಗ್ಯತೆಯ ಅನುಸಂಧಾನದಲ್ಲಿ. ದೈತ್ಯರಿಗೂ ನೋಡಿ, ಹಿರಣ್ಯಗರ್ಭನ ತಪಸ್ಸು ಮಾಡಿದ ಯಾರು? ಹಿರಣ್ಯಕಶಿಪು. ಸಮಾನ ನಾಮ ಉಂಟು ಅಂತೇನೋ. ಆದರೆ ಹಿರಣ್ಯಕಶಿಪುವಿಗೆ ಹಿರಣ್ಯಗರ್ಭ ಅವನು ನಾರಾಯಣನ ಮಗ ಎನ್ನುವುದು ಗೊತ್ತುಂಟು. ನನ್ನ ಅಪ್ಪ ಎಲ್ಲಿಂದ ಹುಟ್ಟಿ ಬಂದದ್ದು ಅಂತ ಹಿರಣ್ಯಕಶಿಪುವಿಗೆ ಗೊತ್ತುಂಟು. ಕಶ್ಯಪನಿಗೆ ಅಂತ ಕಶ್ಯಪನು ಎಲ್ಲಿಂದ ಹುಟ್ಟಿ ಬಂದದ್ದು ಅಂತ ಅವನಿಗೆ ಗೊತ್ತುಂಟು. ಹಾಗಾಗಿ ಯಾರು ಗೊತ್ತಿಲ್ಲ ಅಂತಲ್ಲ, ಆದರೂ ಅವನು ನಾರಾಯಣನ ದ್ವೇಷಿಯಾಗಿ ನಿಂತ. ಆದ್ದರಿಂದ ಜ್ಞಾನ ಭಗವಂತನಿಂದಾಗಿ ಎಲ್ಲರಿಗೂ ಬರ್ತದೆ. ಅದನ್ನು ಅವರು ಅಳವಡಿಸಿಕೊಳ್ತಾರೆ, ಊರ್ಜಿತ ಮಾಡ್ತಾರೆ, ಬಿಟ್ಟು ಬಿಡ್ತಾರೆ, ಅದನ್ನು ತಪ್ಪು ಅಂತ ಹೇಳ್ತಾರೆ ಎನ್ನುವುದು ವಿಷಯದಲ್ಲಿ ಅದು ಅವರಿಗೆ ಯೋಗ್ಯತೆಯಲ್ಲಿ ಬಿಟ್ಟದ್ದು. ಪರಮಾನಪಿ ಅತ್ತಿಚಾಯಂ. ಈಗ ಅವರನ್ನೆಲ್ಲ ಪರಮರು ಅಂತ ಹೇಳಿ ಆಯ್ತಲ್ಲ. ಈಗ ಆತ್ಮಶಬ್ದಕ್ಕೆ ಅತ್ತಿ ಅರ್ಥವನ್ನು, ಅದನಾರ್ಥವನ್ನು ಅತ್ತಿ ಇತ್ಯಾತ್ಮ ಅಂತ ಮಾಡಿದರೆ, ಅದನಾರ್ಥವನ್ನು ತಿನ್ನುವುದು ಅಂತ ಅರ್ಥ ಮಾಡಿದರೆ ಪರಮಾನಪ್ಯತ್ತಿ. ಅಷ್ಟೆಲ್ಲ ದೊಡ್ಡವರಾಗಿದ್ದರು, ಲೋಕಪಾಲಕರಾಗಿ ಬ್ರಹ್ಮಾದಿಗಳಾದರೂ ಅವರನ್ನೆಲ್ಲ ಸಂಹಾರ ಮಾಡ್ತಾನೆ ಎನ್ನುವ ಅರ್ಥದಲ್ಲಿ ಪರಮಾತ್ಮ. ಪರೇಶಾಂ ತಾಮಸಾನಾಂ ಪ್ರಮಾಂಚ ಅಯಮತ್ತಿ. ಇನ್ನು ಪರಶಬ್ದಕ್ಕೆ ಪರರು ಅಂತ ಅರ್ಥ, ಇತರರು ಅಂತ ಅರ್ಥ, ಭಿನ್ನರು ಅಂತ ಅರ್ಥ, ಬೇರೆಯವರು ಅಂತ ಅರ್ಥ, ವಿರೋಧಿಗಳು ಅಂತ ಅರ್ಥ, ವೈರಿಗಳು ಅಂತ ಅರ್ಥ. ಅಂಥ ವೈರಿಗಳು ಯಾರು? ತಾಮಸರು. ಭಗವಂತನ ರಾಜಸ ಸಾತ್ವಿಕವಾದ ಪ್ರವೃತ್ತಿಗಳನ್ನೆಲ್ಲ ಇಷ್ಟಪಡದವರು ತಾಮಸರು. ದೇವರ ಲೋಕ ಕ್ರೀಡೆಗಳನ್ನು, ಲೀಲೆಗಳನ್ನು, ಅಂದರೆ ದೇವರು ಅದನ್ನು ನಡೆಸಿಕೊಡುವುದು ಇತರರಿಂದಾಗಿ ಬ್ರಹ್ಮಾದಿಗಳಲ್ಲಿಟ್ಟುಕೊಂಡು ಅದರಲ್ಲಿ ವಿಶೇಷವಾದಂತಹ ಸನ್ನಡತೆಯನ್ನು ನಡೆಸಿಕೊಳ್ಳದೆ ತಾಮಸ ಪ್ರವೃತ್ತಿಯನ್ನು ಮಾಡುವವರು. ಅವರ ಪ್ರಮಾಂಚ ಅಯಂ ಅತ್. ಅವರ ಜ್ಞಾನವನ್ನು, ಶುದ್ಧ ಜ್ಞಾನವನ್ನಿವ ಕಬಳಿಸ್ತಾನೆ, ಅವರಿಗೆ ದುಷ್ಟಜ್ಞಾನವನ್ನೇ ಕೊಡ್ತಾನೆ. ಹೀಗೆ ಪರ ಮ ಆತ್ಮ ಅಂತ ಅರ್ಥ ಆಯಿತು. ಪರಾಂಶ್ಚ ತಾಮಸಾನ್ ಅಯಂ ಮಾ ಆದತ್ತೆ ನಾದತ್ತೆ ಇತ್ತೀಚ ಪರಮಾತ್ಮ. ಇನ್ನೊಂದು ಮಾ ಅಂದರೆ ನಿಷೇಧಾರ್ಥಕವಾಗಿ ಉಂಟು. ನಮಾಂಗ್ಯೋಗಿಯನ್ನು ಹೇಳಿಕೊಳ್ಳುವ ಹಾಗೆ ಮಾ ಶಬ್ದವು ನಿಷೇಧಾರ್ಥದಲ್ಲಿದೆ, ಬೇಡ ಅಂತ ಅರ್ಥ. ಹಾಗಾಗಿ ಮಾ ಆತ್ಮ ಅಂದಾಗ ಅವನು ಬೇಡ ಅಂತಾನೆ, ಸ್ವೀಕಾರ ಮಾಡುವುದಿಲ್ಲ. ಆತ್ಮಶಬ್ದಕ್ಕೆ ಆದತ್ತೆ ಅಂತ ಅರ್ಥ. ಸ್ವೀಕರಿಸುವುದಿಲ್ಲ ಯಾರನ್ನು? ಪರಾಂಶ್ಚ ತಾಮಸಾನ್, ಅತ್ಯಂತ ಕೆಟ್ಟವರನ್ನು, ತನ್ನಿಂದ ದೂರ ಇರುವವರನ್ನು, ತನ್ನ ದ್ವೇಷಿಗಳನ್ನು, ಲೋಕದ್ವೇಷಿಗಳನ್ನು, ಅವರನ್ನು ಅಯಂ ಮಾ ಆದತ್ತೆ ನ ಆದತ್ತೆ ಚಿತ ಪರಮಾತ್ಮ. ಪಾತಿ ರಮತೆ ಚಾಯಂ ಆತ್ಮ. ಇನ್ನೊಂದು ಪ್ರಕಾರಕ್ಕೆ ಪಾಲಿನ ಅರ್ಥದಲ್ಲಿ ಕೊಡುವಾಗ ದೇವರನ್ನು ಪಾತಿ ಇತಿ ಪಹ, ಮತ್ತು ರಮತೆ ಇತಿ ರಹ, ಪರ ಆಯಿತು. ಅಯಮಾತ್ಮ, ಈ ಭಗವಂತನು ರಮತೆ ಇತಿ ರಮಃ, ಎರಡಕ್ಷರ, ರಮ್ ಮಾತ್ರ ಅಲ್ಲ. ಪಾತಿ ಇತಿ ಪಹ, ರಮತೆ ಇತಿ ರಮಃ. ಹಾಗಾಗಿ ಪರಮಃ, ಪರಮಶ್ಚಾಸೌ ಆತ್ಮ ಚ ಪರಮಾತ್ಮ. ಜಗತ್ತನ್ನು ಸೃಷ್ಟಿ ಮಾಡುತ್ತಾ ಆನಂದವಾಗಿ ವಿಹಾರ ಮಾಡ್ತಾನೆ. ಆನಂದವಾಗಿದ್ದುಕೊಂಡೇ ಜಗತ್ತಿನ ಸೃಷ್ಟಿಯನ್ನು ನಡೆಸ್ತಾನೆ. ಈಗ ರಮತೆ ಪಾತಿ, ಪಾತಿ ರಮತೆ ಚ, ಅಂತಹ ಸ್ವರೂಪವುಳ್ಳವನು ಭಗವಂತನು. ಪರಶ್ಚ ಮಶ್ಚ ಜ್ಞಾನರೂಪಶ್ಚ ಅಯಂ ಆತ್ಮ. ಇನ್ನು ಪರಮ ಆತ್ಮ ಎನ್ನುವಲ್ಲಿ ಪರಹ ಮಹ ಆತ್ಮ ಅಂತ ಮಾಡಿದರೆ, ಪರಹ ಅಂದರೆ ಉತ್ತಮನು, ಪರ ಅಂದರೆ ವಿಲಕ್ಷಣನು, ಎಲ್ಲಕ್ಕಿಂತ ಭಿನ್ನನು, ಅತ್ಯಂತ ದೂರದಲ್ಲಿರುವವನು ಎನ್ನುವ ಅರ್ಥಗಳು ಪರಶಬ್ದಕ್ಕೆ ಉಂಟು. ಹಾಗೆಯೇ ಮಹಾ ಅಂದರೆ ಮಾನಂ ಜ್ಞಾನಂ ಲಯಶ್ಚೈವ ಅಂತ ಹೇಳಿದ ಮಕಾರಕ್ಕೆ ಜ್ಞಾನ ಅಂತ ಅರ್ಥ. ಹಾಗಾಗಿ ಜ್ಞಾನರೂಪನು, ಉತ್ತಮನು, ಇದೆರಡು ಒಟ್ಟು ಮಾಡಿದರೂ ಆಗ್ತದೆ. ಉತ್ತಮ ಜ್ಞಾನರೂಪನು ಅಂತ, ಪರಿಪೂರ್ಣವಾದ ಜ್ಞಾನಸ್ವರೂಪನು ಅಂತ. ಉಳಿದವರಿಗೆಲ್ಲ ಜ್ಞಾನಾನಂದಗಳು ಇವನಿಂದ ಬರಲಿಕ್ಕಿರುವುದರಿಂದ ಅತ್ಯಂತ ಎತ್ತರದ ಜ್ಞಾನ ರೂಪನಾಗಿ ಭಗವಂತ ಇದ್ದಾನೆ ಅಂತ ಅರ್ಥದಲ್ಲಿ ಪರಮಾತ್ಮ ಶಬ್ದದ ಚಿಂತನೆ. ಮುಂದಿನದ್ದು 12ನೆಯದ್ದು ಮುಕ್ತಾನಾಂ ಪರಮಾಗತಿ. ಮುಕ್ತಾನಾಂ ಪರಮಾಗತಿ ಪರಮಂ ಗಮ್ಯಂ. ಮುಕ್ತರಿಗೆ ದೊಡ್ಡದಾಗಿರತಕ್ಕ ಗಮ್ಯಸ್ಥಾನ,
ಪ್ರಾಪ್ತಿಸ್ಥಾನ, ಪಡೆಯಬೇಕಾದ್ದು, ನಿಲುದಾಣ, ಹೋಗಿ ಸೇರಬೇಕಾದ ಜಾಗ. ಇದೆಂಥದ್ದು? ಪರಮಾಗತಿಯಿಂದ ಸ್ತ್ರೀಲಿಂಗ ಶಬ್ದ ಉಂಟಲ್ಲ. ಹೌದು. ಒಂದು ಜಿಜ್ಞಾಸೆ ಮಾಡ್ತಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ. ಸ್ತ್ರೀಯೋಪಿ ಮುಕ್ತೌ ಭವಂತಿ, ಸ್ತ್ರೀಯರು ಸಹ ಮುಕ್ತಿಯಲ್ಲಿದ್ದಾರೆ. ಸ್ತ್ರೀಭಿರ್ವ ಯಾನೇರ್ವ ಜ್ಞಾತಿವಿರ್ವ ಅಜ್ಞಾತಿವಿರ್ವ ಅಂತೆಲ್ಲ ಹೇಳಿದ್ರಿಂದ ಸ್ತ್ರೀಯರಿಗೂ ಮೋಕ್ಷ ಇದೆ, ಸ್ತ್ರೀಯರು ಮೋಕ್ಷದಲ್ಲಿದ್ದಾರೆ. ಜೀವರಲ್ಲೇ ಸ್ತ್ರೀ ಪುಂಭೇದ ಇದೆ. ಹಾಗಾಗಿ ವಿಹಾರಾದಿಗಳು ಮುಕ್ತಿಯಲ್ಲಿ ಆ ಪ್ರಕಾರದಲ್ಲಿ ಇದೆ. ಆದ್ದರಿಂದ ಸ್ತ್ರೀಯರಿಗೂ ಮುಕ್ತಿ ಇಲ್ಲ ಹೇಳುವಂತಹ ವಿಷಯ ಅದು ಸರಿ ಇಲ್ಲ ಅಂತ ಹೇಳಲಿಕ್ಕೋಸ್ಕರ, ಸ್ತ್ರೀಯರಿಗೂ ಮೋಕ್ಷ ಇದೆ ಅಂತ ತೋರಿಸಿಕೊಡ್ಲಿಕ್ಕೋಸ್ಕರ ಸ್ತ್ರೀಯೋಪಿ ಮುಕ್ತೌ ಭವಂತಿ ಅಂತ ಹೇಳ್ತಾ, ತಾಸಾಂ ಬಿಂಬಭೂತೋಯಂ ಸ್ತ್ರೀರೂಪಶ್ಚ ಉಪಾಸ್ಯ ಇತಿ ಸ್ತ್ರೀಲಿಂಗನಾಮನ ಉಪಸ್ತೌತಿ. ಹಾಗಾಗಿ ಇವನು ಸ್ತ್ರೀಯರಿಗೂ ಬಿಂಬನಾಗಿದ್ದಾನೆ ಎನ್ನುವ ಅರ್ಥವನ್ನು ತಿಳಿಸಲು, ಅಷ್ಟೇ ಅಲ್ಲದೆ ಸ್ತ್ರೀರೂಪನಾಗಿ ಉಪಾಸ್ಯನಿದ್ದಾನೆ ಎನ್ನುವ ಚಿಂತನೆಯಲ್ಲಿ ಉಪಾಸನೆ ಯೋಗ್ಯನಾಗಿ ಸ್ತ್ರೀರೂಪದಲ್ಲಿಯೂ ಭಗವಂತನನ್ನು, ಕೇವಲ ಪುಂರೂಪ ಮಾತ್ರ ಅಲ್ಲ, ಹೇಗೆ ಧನ್ವಂತರಿ ಮೋಹಿನಿ ಎನ್ನುವಂಥದ್ದುಂಟೋ ಅದರಂತೆ ಸ್ತ್ರೀರೂಪದಲ್ಲಿಯೂ ಸ್ತ್ರೀಲಿಂಗ ಪದದಲ್ಲಿ ಇದರ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅಥಜ ಮುಕ್ತಾನಾಂ ಪರಮಾಗತಿರೇಕ ಇತ್ಯೇಕಂ ಪದಂ. ಮುಕ್ತಾನಾಂ ಪರಮಾಗತಿ ಎನ್ನುವುದು ಒಂದೇ ಶಬ್ದ. ಅದು ಮುಕ್ತಾನಾಂ ಪರಮಾಗತಿ ಅಂತ ಹೇಳಿಕೊಳ್ಳುವಲ್ಲಿ ಮುಕ್ತಾನಾಂ ಪರಮಾಗತಿ ಅಂತ ಹೇಳುವಲ್ಲಿ ಭಿನ್ನವಾದ ಪದ ಅಂತ ಹೇಳಬೇಕಾಗಿಲ್ಲ. ಸಂಸ್ಕೃತದಲ್ಲಿ ಅದು ಅಲುಕ್ ಸಮಾಸ ಎನ್ನುವ ದೃಷ್ಟಿಯಿಂದಲೂ ಹೇಳಿಕೊಟ್ರು. ನಾಮ್ನಾ ಹಿ ಲೋಕೆ ಪ್ರಾಯ ಐಕಮತ್ಯಂ ಭವತಿ. ಸಾಮಾನ್ಯವಾದಿ ಲೋಕದಲ್ಲಿ ಒಂದೇ ಪದವಾಗಿ ಬಳಸುವ ಕ್ರಮ ಪರಮಾಗತಿ ಅಂತೇಳಿ. ಇದರಿಂದ ಲಾಭ ಏನುಂಟು ಕೇಳಿದರೆ, ಪರಮಾ ಶಬ್ದವನ್ನು ಗತಿ ಶಬ್ದವನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ, ಮುಕ್ತಾನಾಂ ಎನ್ನುವಲ್ಲಿಯೂ ಹೇಳಬೇಕಾಗಿಲ್ಲ. ವನೇಚರಃ ಅಂತ ಇದ್ದ ಹಾಗೆ, ಅಥವಾ ದ್ವಿತೀಯಾಂತದಲ್ಲಿಯೂ ಬಳಸುವಂತೆ ಧನಸ್ವಾಮಿ ಇತಿ ನಾಮ ಕುರ್ವತೆ ನತು ಧನಾನಾಂ ಸ್ವಾಮಿ ಇತಿ. ವಾಸ್ತವವಾಗಿ ಹೆಸರು ಕೊಡುವಾಗ ಧನಸ್ವಾಮಿ ಅಂತ ಕೊಟ್ಟಿರ್ತಾರೆ, ಆದರೆ ದುಡ್ಡಿನ ಒಡೆಯನಾಗಿರುವುದಿಲ್ಲ. ಸ್ವಾಮಿತನ ಕಾಣ್ತದೆ, ದುಡ್ಡಿಲ್ಲ ಆಗ್ತದೆ. ಶ್ರೀಮಂತ ಅಂತ ಕರೀತಾರೆ, ದುಡ್ಡೆಲ್ಲಿ ಇರ್ತದೆ, ಎಷ್ಟರ ಮಟ್ಟಿನ ಶ್ರೀಮಂತವ. ಹಾಗೆಯೇ ಅನೇಕ ಅರ್ಥಗಳಲ್ಲಿ ಚಿಂತನೆಗಳನ್ನು ಕೊಟ್ಟಿರ್ತಾರೆ. ಆ ಶಬ್ದಗಳು ಪ್ರಕಾಶ ಅಂತ ಕೊಡ್ತಾರೆ. ಬೇಕಾದಂಥ ಬೆಳಕಾಗಲಿ ಒಳ್ಳೆಯ ಆನಂದ ಆಗಲಿ ಇರುವುದಿಲ್ಲ, ಆನಂದ ಅಂತ ಹೆಸರಿಡುತ್ತಾರೆ. ಹಾಗೆ ಭಗವಂತನಿಗೆ ಮುಕ್ತಾನ ಪರಮಾಗತಿ ಎಂದು ಹೇಳಿಕೊಂಡು ಮುಕ್ತರಿಗೆ ಅವನು ಉತ್ತಮವಾದಂತಹ ವಿಶೇಷವಾದಂತಹ ಶೆಲ್ಟರು ಸ್ಥಾನನಿದ್ದಾನೆ ಎನ್ನುವ ಸುಮ್ಮನೆ ಅರ್ಥ ಕೇಳಿದರೆ ಇಲ್ಲಪ್ಪ, ಹೀಗೆ ವಿಷಯ ಉಂಟು ಅಂತ ಹೇಳಲಿಕ್ಕೋಸ್ಕರ, ಸ್ಪಷ್ಟಪಡಿಸಲಿಕ್ಕೋಸ್ಕರ ಹೀಗೆಲ್ಲ ವಿಚಿತ್ರವಾದಂಥ ಶಬ್ದ ಪ್ರಯೋಗ ಮಾಡ್ತಾರೆ ಅಂತ. ಮುಕ್ತಾನಾಂ ಜೀವಾನಾಂ ಪರಂ ಕೇವಲಂ ಆಗತಿರೇವ ಮುಕ್ತಿಂ ಪ್ರತಿ ನತು ತಥೋ ನಿರ್ಗತಿ ಏನ ಸ ಮುಕ್ತಾನಾಂ ಪರಮಾಗತಿ. ಮುಕ್ತಾನಾಂ ಜೀವಾನಾಂ ಪರಂ ಕೇವಲಂ ಆಗತಿರೇವ ಮುಕ್ತಿಂ ಪ್ರತಿ ನತು ತಥೋ ನಿರ್ಗತಿ ಏನ ಸ ಮುಕ್ತಾನಾಂ ಪರಮಾಗತಿ ಅಂತೇಳಿ ಲೋಕದಲ್ಲಿ ಕೊಡುವಂತೆ ಹೆಸರುಗಳು ಸುಮ್ಮನೆ ಅರ್ಥ ಇಲ್ಲದ್ದಲ್ಲ. ಇಲ್ಲಿ ವಿಶೇಷ ಏನು ಕೇಳಿದರೆ, ಸಮಸ್ತ ಶಬ್ದ ಮಾಡಿದ್ದರ ಲಾಭ ಪರಮ ಮತ್ತು ಗತಿ ಅಂತ ಭಿನ್ನ ಪದ ಮಾಡದೆ ಪರಮಾಗತಿ ಹೇಳುವಾಗ ಆಗತಿ ಅರ್ಥ ಬರ್ತದೆ. ಪರಂ ಆಗತಿ, ಪರಂ ಅಂದರೆ ಕೇವಲ ಮುಂದೆ ಅರ್ಥ ಬರುವುದಷ್ಟೇ. ಮುಕ್ತಾನಾಂ ಜೀವಾನಾಂ ಜೀವರಿಗೆ ಪರಂ ಕೇವಲಂ ಆಗತಿ ಮುಕ್ತಿಂ ಪ್ರತಿ, ಮುಕ್ತಿಗೋಸ್ಕರ ಅವರು ಬರುವುದು ಮಾತ್ರ. ನತು ತಥೋ ನಿರ್ಗತಿ ಏನ ಸಹ, ಅಲ್ಲಿಂದ ಅವರು ಹಿಂದೋಗಲಿಕ್ಕಿಲ್ಲ. ಆದ್ದರಿಂದ ಮುಕ್ತಾನಾಂ ಪರಮಾಗತಿ ಹೇಳಿತ್ತು. ತದ್ದಾಮ ಪರಮಂ ಪದಂ ತದ್ದಾಮ ಪರಮಂ ಮಮ ಯದ್ಗತ್ವಾನ ನಿವರ್ತಂತೆ ಅಂತೇಳಿ ಆ ಬ್ರಹ್ಮಭುವನ ಲೋಕ ಪುನರಾವರ್ತಿನೋರ್ಜುನ ಅಂತ ಹೇಳಿದ್ರಿಂದ ಇತರ ಲೋಕಗಳಲ್ಲಿ ಆವೃತ್ತಿ ಇದೆ, ಪುನರಾವೃತ್ತಿ ಇದೆ. ಇಲ್ಲಿ ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅಂತೇಳಿ ಭಗವಂತನ ಚಿಂತನೆಯನ್ನು ಕೊಡುವಾಗ ಈ ಶಬ್ದ ಪ್ರಯೋಗ ಮಾಡಿತು. ಷಷ್ಠ್ಯ ಅಲುಕ್, ವನೇಚರ ಎನ್ನುವಲ್ಲಿ ಸಪ್ತಮಿ ಅಲುಕ್ ಇರುವ ಹಾಗೆ ಇಲ್ಲಿ ಮುಕ್ತಾನಾಂ ಪರಮಾಗತಿ ಅಂತ ಹೇಳಿಕೊಳ್ಳುವಲ್ಲಿ ವಿಭಕ್ತಿ ಲೋಪ ಆಗಲಿಲ್ಲ, ಮುಕ್ತ ಪರಮಾಗತಿ ಹಿಂದೆ ಆಗಬೇಕಿತ್ತು. ಷಷ್ಠಿ ವಿಭಕ್ತಿಯ ಆ ರೂಪ ಹಾಗೆ ಬಹುವಚನದ್ದು ಹಾಗೆ ಉಳಿದಿದೆ.
ಮುಕ್ತಾನಾಮಪಿ ಪರಾ ಯಾ ಮಾ ರಮಾ ತಸ್ಯಾಪ್ಯಂಗತಿ. ಈ ಅಲುಕ್ ಮಾಡಿ ಹೇಳಬೇಕಾಗಿಲ್ಲ, ಮುಕ್ತಾನ ಪರಮಾಗತಿ ಅನ್ನುವಲ್ಲಿ ಸಮಸ್ತವಾದ ಚಿಂತನೆಯಲ್ಲಿ ಒಂದು ವಿಶೇಷ ಅರ್ಥ ಇದೆ ಅಂತ ಮತ್ತೆ ಮುಂದುವರಿಸ್ತಾರೆ. ಮುಕ್ತಾನಾಮಪಿ ಪರಾ ಯಾ, ಮುಕ್ತರಿಗೂ ಸಹ ಯಾರು ದೊಡ್ಡವಳಿದ್ದಾರೆ ಅವಳು ಮಾ ಅಂದರೆ ರಮೆಯು, ಲಕ್ಷ್ಮಿಯು. ಮಾ ಎನ್ನುವುದು ಏಕದೇಶವಾದ, ರಮಾನ್ನೇ ಮಾ ಅಂತ ಕರೆದದ್ದು. ಅವಳಿಗೂ ಸಹ ತಸ್ಯಾಪಿ ಅಯಂ ಗತಿ, ಮುಕ್ತಾನಾಂ ಪರಮಾಗತಿ ಅನ್ನುವಲ್ಲಿ ಮುಕ್ತಾನ ಮಾತ್ರ ಅಲ್ಲ, ಮುಕ್ತಾನಾಂ ಪರಾಮ, ಉತ್ತಮಳಾಗಿರತಕ್ಕ ಲಕ್ಷ್ಮಿ ಅವಳಿಗೂ ಗತಿಯು ಆಗಿದ್ದಾನೆ. ಮುಕ್ತಾನಾಂ ಪರಮಾತ್ ವೈಕುಂಠಾತ್ ಅಗತಿ ಅನಿವರ್ತನಂ ಯಸ್ಮಾತ್, ಅಲ್ಲಿ ಆಗ ಆಗತಿ ಅಂತ ಅರ್ಥ ಆಯಿತು. ಈಗ ಪರಮಾಗತಿ ಅನ್ನುವಲ್ಲಿ ಪರಮ ಅಗತಿ ಅಂತ ಅರ್ಥ ಮಾಡಿದರೆ ಅಗತಿಯಿಂದ ಹಿಂದೆ ಬರಲಿಕ್ಕಿಲ್ಲ ಅಂತ. ಮುಕ್ತಾನಾಂ ಪರಮಾತ್, ಮುಕ್ತರಿಗೆ ಪರಮವಾದಂಥ ವೈಕುಂಠದಿಂದ ಅಗತಿ ಅನಿವರ್ತನಂ, ಹಿಂದೆ ಬರುವುದು ಯಾರಿಂದಲಾಗಿ ಇರುವುದಿಲ್ಲವೋ ಅವನು ಮುಕ್ತಾನ ಪರಮಾಗತಿ. ಇನ್ನು ಮುಕ್ತಾನಮಪಿ ಅನಾ ಚೇಷ್ಟಯಿತ್ರಿ ಸರಸ್ವತಿ, ಮುಕ್ತರನ್ನು ಸಹ ಚೇಷ್ಟೆಗೊಳಿಸುವವಳು. ಮುಕ್ತಾನಾಮಪಿ ಅನಾ ಅಂದರೆ ಮುಕ್ತಾನ ಅನ್ನುವುದಕ್ಕೆ ಹೆಸರಿದು. ಮುಕ್ತ ಶಬ್ದದಲ್ಲಿ ಮುಕ್ತಾನಾಮ್ ಅಂತ ಅರ್ಥ. ಅಲ್ಲಿ ಅನಾ ಎನ್ನುವುದುಂಟು ಸ್ತ್ರೀಲಿಂಗದಲ್ಲಿ. ಮುಕ್ತಾನ ಅಂದರೆ ಮುಕ್ತರನ್ನು ಅನಚೇಷ್ಟಾಯಾಮ್ ಧಾತು ನಿಯಮನಗೊಳಿಸುವವಳು. ಯಾರವಳು? ಸರಸ್ವತಿ ಅಂದರೆ ಬ್ರಹ್ಮನ ಹಾಗೆ ಸರಸ್ವತಿಯು, ವಾಯುವಿನ ಹಾಗೆ ಭಾರತಿಯು ಅವರನ್ನು ಚೇಷ್ಟೆಗೊಳಿಸ್ತಾರೆ. ಅಲ್ಲಿ ವಾಯು ತತ್ವದ ಪ್ರವೇಶ ಅಂದರೆ ವಾಯು ಪದವಿಯಲ್ಲಿರುವಾಗ ಪ್ರವೇಶ ಇಲ್ಲ, ವಾಯುವೇ ಬ್ರಹ್ಮನಾಗಿ ಅಲ್ಲಿ ಬರುವುದರಿಂದ ಆ ಬ್ರಹ್ಮನ ಅಧಿಕಾರದಲ್ಲಿ ಯಾವ ಜೀವರು ಮುಕ್ತರಾಗಿದ್ದಾರೋ ಅವರವರವರಲ್ಲಿ ನಿಯಮ್ಯರಾಗಿ ಅಲ್ಲಿ ಚಿಂತನೆಯಲ್ಲಿ ಗುರುಗಳಾಗಿರುವುದರಿಂದ ಸಿಗ್ತಾರೆ. ಹಾಗೆಯೇ ಬ್ರಹ್ಮಾಣಿಯು. ಅದರಿಂದ ಮುಕ್ತಾನ ಅಂದರೆ ಸರಸ್ವತಿ. ತಾಂ ಮುಕ್ತಾನಾಂ ಪಾತೀತಿ ಮುಕ್ತಾನಾಂಪಹ ವಾಯು ಅಂತ ಮುಕ್ತ, ಅಲ್ಲಿ ವಾಯು ಶಬ್ದವನ್ನು ಪ್ರಯೋಗ ಮಾಡಿದ್ರದಕ್ಕೋಸ್ಕರ ಸರಸ್ವತಿ ಶಬ್ದ ಪ್ರಯೋಗವನ್ನು ಮಾಡಿ ಹಾಗೆ ವಾಯು ಶಬ್ದ ಅಂದರೆ ಬ್ರಹ್ಮ ಅಂತ ಅರ್ಥದಲ್ಲಿ. ಹಾಗೆ ಮುಕ್ತಾನಾಂ ಅಂದರೆ ಸರಸ್ವತಿಯನ್ನು ಪಾತಿ ರಕ್ಷಣೆ ಮಾಡ್ತಾನೆ. ಮುಕ್ತಾನಾಂಪಹ, ಮುಕ್ತಾನಾಂಪಶ್ಚ ರಮಾಚ ಇಬ್ಬರನ್ನು ಇಟ್ಟುಕೊಂಡು ಮುಂದಕ್ಕೆ ತಸ್ಯ ಚ ರಮಾಯಾಶ್ಚ ಗತಿ ಅನ್ನುವ ಲೆಕ್ಕದಲ್ಲಿ ಮುಕ್ತಾನ ಪರಮಾಗತಿ. ಇಲ್ಲಿ ಇನ್ನೊಂದು ವಿಶೇಷ, ಮುಕ್ತಾನಾಂಪಹ ಮುಕ್ತಾನಾಂಪಹ ಅನ್ನುವಲ್ಲಿ ಮುಕ್ತಾನಾಪಹ ಆಗಬೇಕು. ಮುಕ್ತಾನ ಅಂದರೆ ಸರಸ್ವತಿ ಆಯ್ತಲ್ಲ, ಮುಕ್ತಾನಾಪಹ ಅಂತ ಆಗಬೇಕಲ್ಲ. ಮತ್ತು ಪುನಃ ಅಲ್ಲಿ ಬಿಂದು ಉಂಟಲ್ಲ, ಅದು ಅಲುಕ್. ಮತ್ತೆ ಪುನಃ ಮುಕ್ತಾನಾಂಪಹ ಅಂತ ಎನ್ನುವಲ್ಲಿ ಅವಳನ್ನು ಅಂತೇಳಿ ದ್ವಿತೀಯ ಅಲುಕ್ ಆಯ್ತು. ಈಗ ರಕ್ಷಣೆ ಮಾಡ್ತಾನೆ ಅಂತ. ಅಥವಾ ಇನ್ನೊಂದು ಅರ್ಥ ಹೇಳ್ತಾರೆ, ಅವಧಾರಣೆ ವಾ ಬಿಂದು, ಮಧ್ಯದಲ್ಲಿ ಸಂಹಿತೆಯಲ್ಲಿ ಅಲ್ಲ, ವೇದಗಳಲ್ಲಿ ಅಲ್ಲ, ನಡುವೆ ಬಿಂದು ಅಂದರೆ ಅನುಸ್ವಾರ ಇವೆಲ್ಲ ಬರ್ತದೆ. ಅವುಗಳಿಗೆಲ್ಲ ಅವಧಾರಣಾರ್ಥದಲ್ಲಿ ಅಂದರೆ ಏವ ಅರ್ಥದಲ್ಲಿ ಅದರ ಚಿಂತನೆಯನ್ನು ಮಾಡಲಿಕ್ಕಿರುವುದು. ಬಿಂದುರಪ್ಯವಧಾರಣೆ ಅಂತೇಳಿ, ರಸ್ವಂ ದೀರ್ಘಂ ಪ್ಲುತಂಚೈವ ಬಿಂದುರಪ್ಯವಧಾರಣೆ ಅಂತೇಳಿ ಈ ಸ್ವರಗಳ ವ್ಯವಸ್ಥೆಗಳನ್ನು ಚಿಂತನೆಯಲ್ಲಿ ತರ್ತಾರೆ. ಅದರಿಂದ ಅವನು ಅಧಿಕಾರಿಯಾಗಿಯೇ ಆಗಿದ್ದಾನೆ ಅಂತ ಹೇಳಿಕೊಡುವ ಚಿಂತನೆ ಇದು ಅವಳಿಗೆ. ಇನ್ನು ಮುಂದಿನ ಅರ್ಥದಲ್ಲಿ ಮುಕ್ತಾನಾವ ರಮ, ಮುಕ್ತರನ್ನು ಚೇಷ್ಟೆಗೊಳಿಸುವವಳು ಎನ್ನುವ ಅರ್ಥದಲ್ಲಿ ಲಕ್ಷ್ಮಿಯನ್ನು ಮುಕ್ತಾನ ಅಂತ ಕರೆಯಲಿಕ್ಕೆ ಬರ್ತದೆ. ತಸ್ಯಾಪಿ ಪರಮಾಗತಿ ಎನ್ನುವ ಅರ್ಥ, ತಸ್ಯಾಪಿ ಪರಮಾಗತಿ ಅಂತೇಳಿ ಲಕ್ಷ್ಮಿಗೂ ಒಡೆಯನು. ತೀತ್ಯಾನಂದ ಸಮುದ್ದಿಷ್ಟ ಇತಿ ವಚನಾತ್ ಅಗತಿರಿತಿ ನಿತ್ಯಾನಂದ ಉಚ್ಯತೆ. ತೀತ್ಯಾನಂದ ಸಮುದ್ದಿಷ್ಟ, ತೀ ಅಂದರೆ ಆನಂದ ಅಂತ ಅರ್ಥ. ತೀ ಅಂದರೆ ಅಂದರೆ ಹೋಗಲಾರದ್ದು ಅಂತ ಅರ್ಥ. ಹೋಗಲಾರದ್ದು ಅಂದರೆ ನಿತ್ಯ ಉಳ್ಳದ್ದು ಅಂತ ಅರ್ಥ. ಆದ್ದರಿಂದ ಅಗತಿ ಅಂದರೆ ನಿತ್ಯಾನಂದ ಅಂತ ಅರ್ಥ. ಅಂದರೆ ಹೋಗುವಂಥದ್ದು, ಅಂದರೆ ಹೋಗುವುದಿಲ್ಲ, ಖಾಲಿ ಆಗುವುದಿಲ್ಲ. ಪರಮ ಅಗತಿ ನಿತ್ಯ ಪರಮಾನಂದ ಏನ ಸಹ ಪರಮಾಗತಿ. ಈಗೇನಾಯಿತು, ಪರಮ ಅಗತಿ ಉಂಟು, ಆಗತಿ ಮಾಡಲಿಲ್ಲ. ಉತ್ಕೃಷ್ಟವಾದ ನಿತ್ಯವಾದದ್ದು ಆನಂದ. ಪರಮಶಬ್ದ ಎಲ್ಲಿ ಆಗಿದ್ದು? ಆನಂದಕ್ಕೆ ಆಗಿದ್ದು. ನಿತ್ಯ ಪರಮಾನಂದ ಏನ ಸಹ ಪರಮಾಗತಿ.
ಇನ್ನೂ ಒಂದು ಕೊನೆಯ ಅರ್ಥದಲ್ಲಿ ಮುಕ್ತಾನ ಮನಶ್ಚ ಅಂ ಅಂತಗಶ್ಚ ಪರಮಶ್ಚ ನ ವಿದ್ಯತೆ ಗತಿರನ್ಯ ಆಶ್ರಯ ಅಸ್ಯ ಇತಿ ಅಗತಿಶ್ಚೆ ಇತ್ಯಾದಿ. ಅದನ್ನು ಭಿನ್ನ ಪದದಲ್ಲಿ ಚಿಂತನೆ ಮಾಡುವಾಗ ಮುಕ್ತಾನ ಮನಶ್ಚ, ಮುಕ್ತ ಅನ್ನ ಉಂಟು, ಮುಕ್ತಾನ ಆಯಿತು. ಮುಕ್ತಾನ ಮನಶ್ಚ, ಮುಕ್ತರಿಗೆ ಚೇಷ್ಟೆಯನ್ನು ನಡೆಸುವವನು, ಪ್ರಾಣಚೇಷ್ಟೆಗನು, ಬಲಸ್ವರೂಪನು, ಆನಂದ ಕೊಡುವವನು. ಮತ್ತು ಅಲ್ಲಿ ಅಮ್ ಉಂಟಲ್ಲ, ಈಗ ಮುಕ್ತಾನ ಆಯಿತು. ಅಮ್ ಅಂದರೆ ಅಂತಕನು ಅಂತ ಅರ್ಥ, ಕೊನೆಯ ಅಕ್ಷರ. ಅಂತ ನಮಃ ಅಂತ ಹೇಳಿದ ಹಾಗೆ ಅಂತಕನು, ಸಂಹಾರ ಸ್ವರೂಪನು, ಆನಂತರ ಪರಮನು, ಉತ್ತಮನು. ಮತ್ತು ನೈವಿದ್ಯತೆ ಗತಿರನ್ಯ ಆಶ್ರಯ ಅಗತಿ, ಅವನಿಗೆ ಯಾರೂ ಸಹ ಆಧಾರವೂ ಇಲ್ಲ ಎನ್ನುವ ಅರ್ಥದಲ್ಲಿ ಹೀಗೆ 4 ಪದಗಳನ್ನು ಮಾಡುವ ಮೂಲಕ ಮುಕ್ತಾನ ಅನ್ನುವುದೊಂದು, ಮುಕ್ತರ ಚೇಷ್ಟಕ ಅಂತ ಒಂದು, ಮತ್ತು ಪರಮ ಶಬ್ದವೊಂದು, ಅಗತಿ ಅಂತ ಶಬ್ದವೊಂದು, ಇಷ್ಟು ಮಾಡಿ ಒಟ್ಟು ಮಾಡಿ ಅಂಥವನು ಭಗವಂತನು ಅಂತ ಹೇಳುವಂತಹ ಹಿಂದಿನ ಭೂತನು ಆತ್ಮನು ಹೇಳಿದ ಹಾಗೆ ಇದರ ಚಿಂತನೆಯನ್ನು ನಡೆಸಲಿಕ್ಕೆ ಬರ್ತದೆ. ಹೀಗೆ 3 ರೂಪಗಳ ಬಗ್ಗೆ ಇವತ್ತು ಚಿಂತನೆಯನ್ನು ನಡೆಸಿದ್ದೇವೆ 2ನೇ ಶ್ಲೋಕದಲ್ಲಿ. ಅದರಲ್ಲಿ ಭೂತಾತ್ಮ ಅನ್ನುವಂಥದ್ದಕ್ಕೆ ಕೊಳೆಯಾಗದ ದೇಹವುಳ್ಳವನು ಅಂತ ಬರೆದಿದ್ದೇನೆ. ಆತ್ಮಶಬ್ದ ದೇಹವನ್ನು ಹೇಳಿದ್ರೆ, ಆತ್ಮ ಅಪಿ ಸರ್ವದೇಹ ಸ್ಯಾತ್ ಅಂತ ಅರ್ಥ. ಆದ್ದರಿಂದ ಭೂತ ಅಂದರೆ ಕೊಳೆ ಇಲ್ಲದ ಅಂತ. ಇಂಗ್ಲೀಷ್ನಲ್ಲಿ ದ ಪ್ರಿಸ್ಟೈನ್ ಪ್ರಿನ್ಸಿಪಲ್. ಅದರಂತೆ ಪರಮಾತ್ಮ ಎನ್ನುವುದಕ್ಕೆ ಒಂದು ಅರ್ಥದಲ್ಲಿ ದ ಸುಪ್ರೀಂ ಪ್ರಿನ್ಸಿಪಲ್, ಉತ್ಕೃಷ್ಟನಾದ ಆತ್ಮ. ಮುಕ್ತಾನಾಂ ಪರಮಾಗತಿ ಎನ್ನುವುದಕ್ಕೆ ಮುಕ್ತರ ಪರಮ ಗುರಿ ಅನ್ನುವ ನೆಲೆಯಲ್ಲಿ ದ ಗೋಲ್ ಆಫ್ ಲಿಬರೇಟೆಡ್ ಸೋಲ್ಸ್. ಹೀಗೆ 3 ನಾಮಗಳ ಚಿಂತನೆಯನ್ನು ಈ ಬಾರಿ ಕೇಳಿದ್ದೇವೆ. ಮುಂದಕ್ಕೆ ಮುಂದಿನ ಉಳಿದ ನಾಮಗಳ ಬಗ್ಗೆ, ಅವ್ಯಯಗಳ ನಾಮದ ಚಿಂತನೆ ನಡೆಸುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.